ಗ್ಯಾಸ್ ಬಗ್ಗೆ ತೇಜಸ್ವಿ ಸೂರ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಲ್ಲಿ ಭಯೋತ್ಪಾದನಾ ಚಟುವಟಿಕೆ ನಡೀತಾ ಇವೆ, ಶಾಂತಿ ಸುವ್ಯವಸ್ಥೆ ಕೆದಡುವುದಕ್ಕೆ ಕೆಲಸ ನಡೀತಾ ಇದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಭಯೋತ್ಪಾದಕರನ್ನ ಬೇರ್ ಸಮೇತ ನಾವು ಕಿತ್ತು ಹಾಕ್ತೀವಿ. ಕರಾವಳಿಯಲ್ಲೇ ಒಂದು ಎನ್ಐಎ ಆಫೀಸ್ ಬೇಕಾಗಿದೆ. ಗೃಹ ಸಚಿವ ಅಮಿತ್ ಶಾ ಜೊತೆ ನಾನು ಮಾತನಾಡ್ತೀನಿ ಅಂತ ಹೇಳಿ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಇಲ್ಲಿ ಕೋಮು ಗಲಭೆಗಳನ್ನು ಉಂಟು ಮಾಡಬೇಕು, ಇಲ್ಲಿ ಶಾಂತಿ ಸುವ್ಯವಸ್ಥೆಗಳನ್ನು ಹದಗೆಡಿಸಬೇಕು ಅಂತ ಹೇಳಿ ಒಂದು ಷಡ್ಯಂತ್ರವೇ ನಡೆದಿದೆ. ಇದ್ರ ಹಿಂದೆ ಕರ್ನಾಟಕದಲ್ಲಿ ನಡೆದಿರುವಂಥ ಸೀರೀಸ್ ಆಫ್ ಮರ್ಡರ್ಗಳು ಯಾವುದಿದ್ವು, ಶಿವಮೊಗ್ಗದಲ್ಲಿರ್ಬೋದು, ಮಂಗಳೂರಿನಲ್ಲಿದ್ದಿರ್ಬೋದು, ಬೆಂಗಳೂರಿನಲ್ಲಿದ್ದಿರ್ಬೋದು, ವಿಶೇಷವಾಗಿ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬೇಕು ಅನ್ನುವಂಥ ಹುನ್ನಾರದಿಂದ ಕೆಲವು ಸಂಘಟನೆಗಳು ಇಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು, ಕೆಲವು ಶಕ್ತಿಗಳು ಕೆಲಸ ಮಾಡ್ತಾ ಇರೋದು ಮೇಲ್ನೋಟಕ್ಕೆ ಗೋಚರ ಆಗ್ತಾ ಇದೆ. PFIಯನ್ನು ಬ್ಯಾನ್ ಮಾಡಿ ಯಾವ ರೀತಿ ಹೆಡೆಮುಡಿ ಕಟ್ಟಿದ್ವೋ ಅದೇ ರೀತಿ ಎಲ್ಲ ಶಕ್ತಿಗಳನ್ನು ಸಂಪೂರ್ಣವಾಗಿ ಬೇರೆ ಸಮೇತ ತೆಗೆದುಹಾಕೋವರೆಗೂ ಕೂಡ ನಮ್ಮ ಸರ್ಕಾರಗಳು, ನಮ್ಮ ಸರ್ಕಾರದ ವ್ಯವಸ್ಥೆ ವಿಶ್ರಮಿಸೋದಿಲ್ಲ. ಇದು ನಮ್ಮ ಸಂಕಲ್ಪ. ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದಾಗಿನಿಂದ ಇವತ್ತಿನವರೆಗೆ ಯಾವುದೇ ಒಂದೇ ಒಂದು ಕೂಡ ದೊಡ್ಡ ಮಟ್ಟದಲ್ಲಿ ಜೀವ ಹಾನಿಯಾಗುವಂಥ ಯಾವುದೇ ಒಂದೇ ಒಂದು ಭಯೋತ್ಪಾದನಾ ಘಟನೆಯೂ ಇಡೀ ರಾಜ್ಯದಲ್ಲಿ ಕಳೆದ 5 ವರ್ಷಗಳಲ್ಲಿ ಆಗಿಲ್ಲ. ಕರಾವಳಿಯಲ್ಲಿ ಒಂದು NIA ಕ್ಯಾಂಪನ್ನು, ಆಫೀಸನ್ನು ತೆಗೆದುಕೊಂಡು ಬರಲಿಕ್ಕೆ ನಾನೂ ಕೂಡ ಈ ಬಾರಿಯ ಸಂಸತ್ ಅಧಿವೇಶನದಲ್ಲಿ ನಾನೂ ಕೂಡ ಮಾತನಾಡ್ತೇನೆ. ನಾನು ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಇಲ್ಲೂ ಕೂಡ ಈ ರೀತಿಯ ಒಂದು NIA ಕ್ಯಾಂಪ್ ಆಫೀಸ್ ಬರಬೇಕು, ರಾಜ್ಯದ ಪೊಲೀಸು ಮತ್ತು ರಾಜ್ಯದ ಇಂಟೆಲಿಜೆನ್ಸ್ ವ್ಯವಸ್ಥೆಗಳ ಜೊತೆಗೆ ಮತ್ತಷ್ಟು ಗಟ್ಟಿಯಾಗಿ ಕೆಲಸ ಮಾಡಿದ್ರೆ ಈ ಭಾಗದಲ್ಲಿ ಮತ್ತಷ್ಟು ಸುರಕ್ಷತೆ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಅದನ್ನು ನಾನೂ ಕೂಡ